ಕಿಂಗ್ ಕೊಹ್ಲಿ ಅಬ್ಬರಕ್ಕೆ ತತ್ತರಿಸಿ ಮರುಭೂಮಿಗೆ ಓಡಿ ಹೋದಂತ ಕಾಂಗರುಗಳು. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ, ಇಟ್ಸ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಚಾಂಪಿಯನ್ಸ್ ಟ್ರೋಫಿ 2025 ಪೋಸ್ಟ್ ಮ್ಯಾಚ್ ಮಾತುಕತೆಗೆ ಎಲ್ಲರಿಗೂ ಸ್ವಾಗತ. ಏನಕ್ಕೆ ವಿರಾಟ್ ಕೊಹ್ಲಿನ ಕಿಂಗ್ ಆಫ್ ಕ್ರಿಕೆಟ್ ಅಂತ ಕರೀತಾರೆ, ಏನಕ್ಕೆ ವಿರಾಟ್ ಕೊಹ್ಲಿನ ODI ಫಾರ್ಮೆಟ್ ಅಂತ ಬಂದಾಗ ಚೇಸ್ ಮಾಸ್ಟರ್ ಅಂತ ಕರೀತಾರೆ ಅಂತ ಮತ್ತೆ ಮತ್ತೆ ಪ್ರೂವ್ನ ಮಾಡ್ತಾ ಇರೋದು. ಆಸ್ ಎ ಪ್ಲೇಯರು ಎಲ್ಲ ಟೀಮ್ ಮೇಟ್ಸನ್ನು ಕೂಡ ಚೆನ್ನಾಗಿ ಆಡ್ಬೇಕಾರೆ ಆಡಿದ್ರು ಅಂತ ಅಂದ್ರೆ ಅವ್ರಿಗೆ ಅಷ್ಟೊಂದು ಕೀರ್ತಿನ ತರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಟೀಮ್ ಇಂಡಿಯಾ ಯಾವಾಗೆಲ್ಲ ನೀಡ್ ಇರುತ್ತೆ, ಯಾವಾಗೆಲ್ಲ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಕಚ್ಕೊಂಡಿರ್ತೀವಿ, ಅವಾಗೆಲ್ಲ ಪರ್ಫಾರ್ಮೆನ್ಸ್ನ ಮಾಡಿ ನಾನಿದ್ದೀನಿ ಅಂತ ಸ್ಟೇಟ್ಮೆಂಟ್ನ ಮಾಡಿರೋದು ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ. ಹೌದು, ಇನ್ನು 16 ರನ್ನಿಂದ 100ನ ಮಿಸ್ ಮಾಡ್ಕೊಂಡಿರ್ಬೋದು, ಬಟ್ ಆ 84 ರನ್ ಐತೆ ಅಲ್ಲ ಗುರು, ಆ ಒಂದೊಂದು ರನ್ನು ಕೂಡ ಮುತ್ತು ಇದ್ದಂಗೆ. 2023 19th ನವೆಂಬರ್ ಅಹಮದಾಬಾದ್ ಸ್ಟೇಡಿಯಂ ಅಲ್ಲಿ ಏನು ನಮ್ಮ 1,30,000 ಜನರನ್ನ ಸೈಲೆಂಟ್ ಮಾಡಿದ್ರು ಈ ಆಸ್ಟ್ರೇಲಿಯನ್ ಟೀಮು. ಇವತ್ತು ಅವರಿಗೆ ಚಾಂಪಿಯನ್ಸ್ ಟ್ರೋಫಿಲಿ ಗುಡ್ ಬೈನ ಹೇಳಿದ್ದು ಗೊತ್ತಿತ್ತು. ಇವತ್ತು ಇಂಡಿಯಾ ಆರಾಮಾಗಿ ಗೆಲ್ತಾರೆ ಅಂತ. ಬಟ್ ಎಟ್ ಎನಿ ಗಿವನ್ ಡೇ ಆಸ್ಟ್ರೇಲಿಯನ್ ಟೀಮ್ನ ನಾಕ್ಔಟ್ಸ್ ಅಂತ ಬಂದಾಗ ಅಲ್ಲಗೆಳೆಯೋದಿಕ್ ಆಗದೇ ಇಲ್ಲ ಗುರು. ಅವರು ಲೀಗಲ್ ಆಡೋದೇನೆ ಬೇರೆ, ನಾಕ್ಔಟ್ಸು ಗೆಲ್ಲೇಬೇಕು ಅಂತ ಸಿಚುವೇಶನ್ ಬಂದಾಗ ಆಡೋದೇನೆ ಬೇರೆ. ಹಂಗಾಗಿ ಒಂದು ಸ್ವಲ್ಪ ಭಯ ಇತ್ತು. ಬಟ್ ಆ ರಿವೆಂಜ್ನ ತೀರಿಸ್ಕೊಂಡಿದ್ವಿ. ಟಾಟಾ ಬಾಯ್ ಬಾಯ್, ಹೋಗ್ಬಿಟ್ಟು ಬರಗಿ ಮನೆ ಕಡಿಕೆ ಅಂತ ಹೇಳ್ತಾ ಇದೀವಿ. ಆಸ್ಟ್ರೇಲಿಯಾದವ್ರಿಗೆ ಬಾಯ್ ಅಂತ ಹೇಳಿದ್ದಂತೂ ಆಯ್ತು. ಫೈನಲಿಗೆ ಯಾರು ಬರ್ತಾರೆ ಅಂತ ನಾಳೆ ನೋಡ್ಬೇಕು, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಒಂದು ಕಡೆಯಿಂದ ಮಾತಾಡ್ತಾ ಹೋಗೋಣ. ಟಾಸ್ನ ಗೆದ್ದಿದ್ದು ಸ್ಟೀವ್ ಸ್ಮಿತ್ ಅವರು. ಗೆಲ್ತಾ ಇದ್ದಂಗೆನೆ ನಾನೇನೋ ಫೀಲ್ಡಿಂಗ್ನ ಮಾಡ್ತಾರೆ ಅಂತ ಅಂದ್ರೆ ಇಲ್ಲ, ನಾವು ಫಸ್ಟ್ ಬ್ಯಾಟಿಂಗ್ನ ಆಡ್ತೀವಿ, ಮಾಸ್ಟರೈಸರ್ನ ಯೂಸ್ ಮಾಡಿ ಒಂದು ಬಿಗ್ ಸ್ಕೋರ್ನ ಹೊಡಿತೀವಿ, ಇಲ್ಲ ಒಂದು 260 270 ಪ್ಲಸ್ ಹೊಡೆದು ಇಂಡಿಯಾ ಮೇಲೆ ಪ್ರೆಸರ್ ಆಗ್ತೀವಿ ಅಂತ ಅವರು ಟಾಸಲ್ಲಿ ಕ್ಲಿಯರ್ ಆಗಿ ಹೇಳಿದ್ರು. ಬ್ಯಾಟಿಂಗ್ಗೆ ಬರ್ತಾರೆ. ಕೂಪರ್ ಕಾನ್ಲಿ ಮತ್ತೆ ಟ್ರಾವಿಸ್ ಹೆಡ್ ಅವರು ಓಪನಿಂಗ್ಗೆ ಬಂದ್ರು. ಕೂಪರ್ ಕಾನ್ಲಿ ಇದೇ ಫಸ್ಟ್ ಮ್ಯಾಚ್ನ ಆಡ್ತಾ ಇರೋದು. ಮ್ಯಾಥ್ಯೂ ಶಾರ್ಟ್ ಅವರಿಗೆ ಇಂಜುರಿ ಆಗಿದ್ದು ನಿಮ್ಗೆಲ್ಲರಿಗೂ ಗೊತ್ತಿತ್ತು. ಈ ಕೂಪರ್ ಕಾನ್ಲಿ ಅವರು ಯಂಗ್ಸ್ಟರು, 3 ಮ್ಯಾಚ್ ODIನ ಆಡಿರೋದು. ಅವ್ರನ್ನ ತಂದು ಸೆಮಿಫೈನಲ್ ಆಡ್ಸಿದ್ರೆ ಯಾವುದೇ ಕಾರಣಕ್ಕೂ ಆಡೋದಿಲ್ಲ ಅಂತ ನನಗೆ ಕ್ಲಿಯರ್ ಆಗಿ ಗೊತ್ತಿತ್ತು. ಆಸ್ಟ್ರೇಲಿಯಾ ಫಸ್ಟ್ 3 ಓವರಲ್ಲಿ ತಿನ್ಕಾಡ್ ಹೋಗಿರೋದು. 4 ರನ್ನೇ ಬರ್ತಿಲ್ಲ. ಬಾಲ್ ಬೀಟ್ ಆಗ್ತೈತೆ, ಬಟ್ ಎಡ್ಜ್ ಆಗ್ತಿಲ್ಲ. ಶಮಿ ಅವರಿಗೆ 3ನೇ ಓವರ್ ಲಾಸ್ಟ್ನೇ ಬಾಲಲ್ಲಿ ಎಡ್ಜ್ ಆಗುತ್ತೆ, ಔಟ್ ಆಗ್ತಾರೆ. KL ರಾಹುಲ್ ಅವರು ಚಿಂದಿ ಕ್ಯಾಚ್ನ ತಗೊಳ್ತಾರೆ. 4 ಓವರಿಗೆ 10 ರನ್ನ ಹೊಡೆದಿರ್ತಾರೆ ಆಸ್ಟ್ರೇಲಿಯಾ. ಇಲ್ಲ ಗುರು, ಇವತ್ತೇನೋ ಇವರು ಕಚ್ಕೊಳ್ಳೋದಂತ ಗ್ಯಾರಂಟಿ, ಬೇಗ 200 230 ಅಂತ ಅನ್ಕೊಂಡಿದೆ. ಬಟ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸ್ಟೀವ್ ಸ್ಮಿತ್ ಅವರು ಮತ್ತೆ ಟ್ರಾವಿಸ್ ಹೆಡ್ ಫುಲ್ ಟೋಲ್ನ ತಗೊಳ್ಳೋದು. ಟ್ರಾವಿಸ್ ಹೆಡ್ ಅವರಿಗೆ ಒಂದು 2 ಚಾನ್ಸ್ ಕೂಡ ಸಿಗುತ್ತೆ, ಒಂದು ರನ್ಔಟ್ ಆಪರ್ಚುನಿಟಿ, ಇನ್ನೊಂದು 4th ಓವರ್ಲಿ ಕೈಗೇನೆ ಕೊಟ್ಟಿರ್ತಾರೆ ಶಮಿ ಅವರು. ಬಟ್ ಕ್ಯಾಚ್ನ ಹಿಡಿಯೋದಿಲ್ಲ, ಏನು ಮಾಡೋದಕ್ಕಾಗೋದಿಲ್ಲ. ಬೌಲಿಂಗ್ನ ಬಂದು ಹಾಕಿದ ತಕ್ಷಣ ಅವರಿಗೆ ಡೈರೆಕ್ಟ್ ಕ್ಯಾಚ್ನ ಕೊಟ್ಟಾಗ ಅಷ್ಟು ಸುಲಭ ಅಲ್ಲ ತಗೊಳ್ಳೋದು ಕ್ಯಾಚ್ನ. ಬೌಲರು ಫುಲ್ ಸ್ಪೀಡಲ್ಲಿ ಇರ್ತಾರೆ, ಗೆಸ್ ಮಾಡೋದಕ್ಕಾಗೋದಿಲ್ಲ, ಬಿಟ್ರು. ಬಟ್ 8 ಓವರಿಗೆ 50 ಚಿಲ್ಲರೆ ರನ್ಸ್ನು ಕೂಡ ಹೊಡೆದಿರ್ತಾರೆ. ಆಗ ವರುಣ್ ಚಕ್ರವರ್ತಿ ಅವರಿಗೆ ವಿಕೆಟ್ನ ಒಪ್ಪಿಸ್ತಾರೆ. ಟ್ರಾವಿಸ್ ಹೆಡ್ ಅವರು ಅಷ್ಟೊಂದು ಕಾಸ್ಟ್ಲಿ ಆಗೋದಿಲ್ಲ. 33 ಬಾಲಿಗೆ 39 ರನ್ನು, 5 4 2 6 ಕೂಡ ಹೊಡೆದಿರ್ತಾರೆ. ಈ ವಿಕೆಟ್ ಏನಾದ್ರು ಎತ್ತಿಲ್ಲ ಅಂತಂದ್ರೆ ಮೇ ಬಿ ಕಷ್ಟ ಆಗೋದು ಇಂಡಿಯಾದವರಿಗೆ. ಬಟ್ ಅಲ್ಲಿ ವಿಕೆಟ್ನ ಎತ್ತುತ್ತಾರೆ. ಆಮೇಲೆ ಸ್ಟೀವ್ ಸ್ಮಿತ್ ಮತ್ತೆ ಲಬುಶೇನ್ ಅವರು ಬರ್ತಾರೆ. ಪವರ್ ಪ್ಲೇಲಿ ಚೆನ್ನಾಗೇನೆ ರನ್ಸು ಬಂದಿತ್ತು. 65ಗೆ 2 ಡೌನ್ ಇದ್ರೂ ಕೂಡ, ಬಟ್ ಅಲ್ಲಿಂದ ಚೆನ್ನಾಗೇ ಕಂಟಿನ್ಯೂ ಮಾಡ್ತಾರೆ. ಅಲ್ಲಿ ಜಾಸ್ತಿ ಆಗ ಪಾರ್ಟ್ನರ್ಶಿಪ್ನ ಬೆಳೆದಿಕ್ಕೆ ಬಿಡೋದಿಲ್ಲ. ರವೀಂದ್ರ ಜಡೇಜಾ ಅವರ ಬಂದು ಲಬುಶೇನ್ ಅವ್ರನ್ನ 29ಗೆ ಔಟ್ ಮಾಡ್ತು ಅಂತಂದ್ರೆ ಜೋಶ್ ಇಂಗ್ಲಿಷ್ ಅವ್ರ ಕಡೆ ಕಂಪ್ಲೀಟ್ ಅಂತ ಹೇಳ್ತಾರೆ. ಫುಲ್ ಟಚ್ ಅಲ್ಲಿ ಇರೋದು ಅಂತಂದ್ರೆ ಜೋಶ್ ಇಂಗ್ಲಿಷ್ ಅವರು. ಅವ್ರ 2 ವಿಕೆಟ್ನ ಜಡೇಜಾ ಅವರು ಎತ್ತಾಕೊಳ್ತಾರೆ. ಅಲ್ಲಿಗೆ ಮ್ಯಾಚು ನಮ್ಮ ಕಡೆ ಬಂತು, ಸೀಲ್ ಆಯ್ತು ಅಂತ ಅನ್ಕೊಂಡೆ. ಬಟ್ ಸ್ಟೀವ್ ಸ್ಮಿತ್ ಲೋನ್ ವಾರಿಯರ್ ಆಗಿ ನಿಂತಿದ್ದು ಗುರು. ಆಸ್ ಎ ಕ್ಯಾಪ್ಟನ್ ಆಗಿ ಫುಲ್ ಟೋಲ್ನ ತಗೊಂಡು ಆ ಕಡೆ ನಿಲ್ತ್ಕೋತು ಅಂತ ಅಂದ್ರೆ ಅವರಿಗೆ ಸಾಥ್ ಕೊಟ್ಟಿದ್ದು ಅಲೆಕ್ಸ್ ಕ್ಯಾರಿ ಅವರು. ಕ್ಯಾರಿ ಇರೋವರೆಗೂ ನನ್ಗಂತ ದಿಗ್ಲಿಡ್ದು ಬಿಟ್ಟಿತ್ತು. ಪ್ರತಿ ಓವರ್ನು ಕೂಡ ಒಂದೊಂದು 4 ಹೊಡೆದು ನೀಟಾಗಿ ರನ್ನ ಹೊಡಿತಾ ಇದ್ರು. ನಾನು ಇವರಿಬ್ಬರು ಇದ್ದಾಗ ಆರಾಮಾಗಿ 300ನ ಹೊಡಿತಾರೆ ಆಸ್ಟ್ರೇಲಿಯಾ. ಇಂಡಿಯಾಗೆ ಕಷ್ಟ ಆಗುತ್ತೆ ಚೇಸ್ ಮಾಡೋದು ಅಂತ ಅನ್ಕೊಂಡಿದೆ. ಬಟ್ ಸ್ಟೀವ್ ಸ್ಮಿತ್ ಅವರು ವಿಕೆಟ್ನು ಕೂಡ ಎತ್ತುತ್ತಾರೆ. ಮೊಹಮ್ಮದ್ ಶಮಿ ಅವರು ಕ್ಲೀನ್ ಬೋಲ್ಡ್ ಕ್ಲೂಲೆಸ್ ಸ್ಟೀವ್ ಸ್ಮಿತ್ ಅವರು. ಫಸ್ಟ್ ರೇಟಲ್ಲಿ ನುಗ್ಗಿ ಹೊಡೆಯೋದಕ್ಕೆ ಹೋಗ್ತಾ ಇರ್ತಾರೆ. ಒಂದು 2-3 ಸಲ ಮಿಸ್ ಕೂಡ ಆಗಿರ್ತಾರೆ. ಬಟ್ ಅದಾದ್ಮೇಲೆ ಅಲೆಕ್ಸ್ ಕ್ಯಾರಿ ಅವರಿಗೆ ಅಷ್ಟೊಂದು ಯಾರು ಸಾಥ್ ಕೊಡೋದಿಲ್ಲ. ಹಂಗೆ ಹಿಂಗೆ ತಿನ್ಕಿ ಪಣ್ಕಿ ನೇತನ್ ಎಲಿಸ್ ಒಂದು 19 ದ್ವಾರಸ್ ಅಂತ ಏನೋ ಅವ್ರ ನೇಮ್ ಆಯ್ತು, ಅವ್ರದ್ದು ಏನೋ ಗೊತ್ತಿಲ್ಲ, ಅವರೊಂದು 19 ಎಲ್ಲ ಹೊಡೆದು 263 ರನ್ನ ನಮಗೆ ಟಾರ್ಗೆಟ್ನ ಕೊಡೋದು ಆಸ್ಟ್ರೇಲಿಯಾದವರು. ಇದನ್ನ ಚೇಸ್ ಮಾಡೋದಕ್ಕೆ ಬರ್ತಾರೆ. ನಮ್ಮ ಬೌಲಿಂಗ್ ಅಲ್ಲಿ ರವೀಂದ್ರ ಜಡೇಜಾಗೆ 2 ವಿಕೆಟ್, ಅದಾದ್ಮೇಲೆ ಚಕ್ರವರ್ತಿಗೆ 2 ವಿಕೆಟ್, ಶಮಿ 2 ವಿಕೆಟ್ನ ಕೂಡ ತಗೊಳ್ತಾರೆ.
ಹಾರ್ದಿಕ್ ಪಾಂಡ್ಯ ಸ್ವಲ್ಪ ಕಾಸ್ಟ್ಲಿ ಆಗಿದ್ದಾರೆ ಇವತ್ತು. ಬಟ್ ಇದು 263 ರನ್ನ ಚೇಸ್ ಮಾಡಕ್ ಬಂದಾಗ್ಲೇನೆ ಗೊತ್ತಿತ್ತು ಅಟ್ ಎನಿ ಗಿವನ್ ಡೇ ಕಷ್ಟ ಇಲ್ಲಿ ಚೇಸ್ ಮಾಡೋದು ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಅಂತ. ಬಟ್ ಇವತ್ತು ಶುಭ್ಮನ್ ಗಿಲ್ನ ಕೈನ ಕೊಟ್ಟಿದ್ದು. ಇಷ್ಟು ದಿನ ಸಿಯೇಟ್ ಬ್ಯಾಟ್ ನ ಹಿಡಿತಾರೆ, ಇವತ್ತು MRF ಬ್ಯಾಟ್ ನ ಹಿಡ್ಕೊಂಡ್ ಬಂದಿದ್ದಾರೆ. MRF ಬ್ಯಾಟ್ ಅಲ್ಲಿ ಲೆಜೆಂಡ್ಸ್ ನ ಬಳಸ್ತಾ ಇರೋದ್ರಿಂದ ಏನೋ ರಾಂಚ್ತಾರೆ ಅಂತ ಅನ್ಕೊಂಡೆ. ಬಟ್ 8 ರನ್ನಿಗೆ ಔಟು, 30 ರನ್ನಿಗೆ ಫಸ್ಟ್ ವಿಕೆಟ್ ಡೌನು. ಯಾರಿಗೆ ಫಸ್ಟ್ ವಿಕೆಟ್? ದ್ವಾರಿಸ್ ಅಂತ ಏನೋ ಆಯ್ತಲ್ಲ, ಅವರಿಗೆ ಫಸ್ಟ್ ವಿಕೆಟ್ ಬೀಳ್ತಾರೆ. ಅದು ಬ್ಯಾಟಿಗೆ ಎಡ್ಜ್ ಆಗಿ ಬೋಲ್ಡ್ಗೆ ಹೊಡೆಯುತ್ತೆ. ಅದಾದ್ಮೇಲೆ ರೋಹಿತ್ ಶರ್ಮಾ ಅವರು ಚೆನ್ನಾಗಿ ಕಾಣಿಸ್ಕೊಳ್ತಾ ಇರ್ತಾರೆ. ಇವತ್ತು ರೋಹಿತ್ ಶರ್ಮಾ ಚೆನ್ನಾಗಿ ಆಡ್ತಾರೆ ಅಂತ ನಾನು ಅನ್ಕೊಂಡಿದ್ದು. 28 ರನ್ ಕೂಡ ಬಂದಿರುತ್ತೆ. ಬಟ್ ಅವರು ಕೂಡ ಈ ಕೂಪರ್ ಕಾನ್ಲಿ ಅಂತಿದಾರಲ್ಲ, ಅವ್ರಿಗೆ ಸ್ವೀಪ್ ಶಾಟ್ ನ ಹೊಡೆಯೋದಕ್ಕೆ ಹೋಗಿ ಅವರು ಔಟ್ ಆಗ್ಬಿಡ್ತಾರೆ. 43 ರನ್ನಿಗೆ 2 ವಿಕೆಟು. ಆಗ ನೋಡಿ ಗುರು, ಎಲ್ಲರಿಗೂ ಇಂಡಿಯಾ ಟೀಮ್ ಅಂದ್ರೆ ಇಂಡಿಯಾ ಫ್ಯಾನ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೆ ಎಲ್ಲರಿಗೂ ಬಾಯಿಗೆ ಬಂದಿರುತ್ತೆ, ಇದೇ ಹಿಂಗಾಗಿ ಹೋಗ್ಬಿಡ್ತಲ್ಲ ಈ ಕೂಪರ್ ಕಾನ್ಲಿ ಇವರಿಗೆಲ್ಲ ವಿಕೆಟ್ ಕೊಟ್ಬಿಟ್ರಂತ. ನೆಸೆಸಿಟಿನೇ ಇಲ್ಲ. ರೋಹಿತ್ ಶರ್ಮಾ ಅಗ್ರೆಸಿವ್ ಅಪ್ರೋಚ್ ಆಡಿ ರನ್ನ ಹೊಡೆದಾಗ ಎಷ್ಟು ಸಖತ್ತಾಗಿ ಕಾಣಿಸ್ತಾರೋ, ವಿಕೆಟ್ ನ ಚೆಲ್ದಾಗ ಅಷ್ಟೇ ಸಿಲ್ಲಿಯಾಗಿ ಕಾಣಿಸುತ್ತೆ. ಬಟ್ ಏನು ಮಾಡೋದಕ್ಕೆ ಆಗೋದಿಲ್ಲ. ಅವ್ರ ವಿಕೆಟ್ ಹೋಗ್ತಾ ಇದ್ದಂಗೆನೆ ಶ್ರೇಯಸ್ ಅಯ್ಯರ್ ಮತ್ತೆ ನಮ್ಮ ಕಿಂಗ್ ಕೊಹ್ಲಿ ಸ್ಟಾರ್ಟ್ ಮಾಡ್ತಾರೆ. ಗೊತ್ತಲ್ಲ ಗುರು, ವಿರಾಟ್ ಕೊಹ್ಲಿ ವಿತೌಟ್ ರಿಸ್ಕಿಂಗ್ ಶಾಟ್ಸ್, ಅವ್ರ ರಿಸ್ಕ್ ನ ತಗೊಳ್ಳೋದೇ ಇಲ್ಲ. ಮೇಲೆಲ್ಲ ಹೊಡೆದವ್ರು ಕೆಳಗಡೆ ODI ಸ್ಪೆಷಲಿಸ್ಟ್ ಅಂತ ಅವ್ರು ಅದಕ್ಕೇನೆ ಕರೆಯೋದು. ಬೆಂಕಿಯಾಗಿ ಆಡ್ತಾರೆ ಗುರು. ಅಲ್ಲಿಂದ ಒಳ್ಳೆ ಒಳ್ಳೆ ವಿಕೆಟ್ ಪಾರ್ಟ್ನರ್ಶಿಪ್, 91 ರನ್ ಪಾರ್ಟ್ನರ್ಶಿಪ್ ಬರೋದು. ನನಗೆ ಗುರು ಈ ಇಂಡಿಯನ್ ಟೀಮಲ್ಲಿ ವಿರಾಟ್ ಕೊಹ್ಲಿ ಮೇಲೆ ನಂಬಿಕೆ ಇಲ್ಲ. ಯಾರ ಮೇಲೆ ನಂಬಿಕೆ ಆಯ್ತೋ ಇಲ್ಲೋ ಗೊತ್ತಿಲ್ಲ. ವಿರಾಟ್ ಕೊಹ್ಲಿ ಅಲ್ಲಿ ಇಲ್ಲ ರೋಹಿತ್ ಶರ್ಮಾ ಇವ್ರು ಹೊಡೆದ್ರು ಆಯ್ತು, ಹೊಡಿದೇ ಇದ್ರು ಆಯ್ತು. ಬಟ್ ಶ್ರೇಯಸ್ ಅಯ್ಯರ್ ಮೇಲೆ ಏನೋ ಗೊತ್ತಿಲ್ಲ ಗುರು, ಸಖತ್ ಅಂದ್ರೆ ಸಖತ್ ನಂಬಿಕೆ. ಆ ನಂಬಿಕೆಗೆ ತಕ್ಕನಾಗೇನೆ ಆಡ್ತಿರೋದು. ಇವತ್ತು ಕೂಡ 45 ರನ್ಸ್ ನ ಹೊಡಿತಾರೆ. ಬಟ್ ಬಾಲ್ಸ್ ಜಾಸ್ತಿ ತಗೊಂಡ್ರು ಆ ಸಿಚುವೇಶನ್ ಅಲ್ಲಿ ಆ ಇನ್ನಿಂಗ್ಸ್ ನ ಪೇಸ್ ಮಾಡೋದು ಬೇಕಿತ್ತು. ಅದನ್ನ ಸಖತ್ತಾಗಿ ಮಾಡಿದ್ರು ವಿರಾಟ್ ಕೊಹ್ಲಿ ಅವ್ರ ಜೊತೆ ಸೇರ್ಕೊಂಡು. ಅದಾದ್ಮೇಲೆ ಜಂಪರ್ ಬೌಲಿಂಗ್ ಅಲ್ಲಿ ಬೋಲ್ಡ್ ಆಗ್ಬಿಡ್ತಾರೆ. 91 ರನ್ಸ್ ಪಾರ್ಟ್ನರ್ಶಿಪ್. ಇಲ್ಲಿ 50% ಇಂಡಿಯಾ ಮ್ಯಾಚ್ ನ ಸೀಲ್ ಮಾಡಿದ್ರು. ಬಟ್ ಇನ್ನ ಬೇಕಿತ್ತು. ಆಗ ವಿಕೆಟ್ ಕಳ್ಕೊಂಡಾಗ ಸ್ವಲ್ಪ ಭಯ ಆಯ್ತು, ವಿರಾಟ್ ಕೊಹ್ಲಿ ಏನಾದ್ರು ವಿಕೆಟ್ ಬಿತ್ತು ಅಂತಂದ್ರೆ ಕಷ್ಟ ಆಗುತ್ತೆ ಅಂತ. ಬಟ್ ವಿರಾಟ್ ಕೊಹ್ಲಿ ನಿಂತಿದ್ರು ಗುರು. 16 ರನ್ನಿಂದ 100 ಮಿಸ್ ಆಗಿರ್ಬೋದು. ಬಟ್ ಎಂತ ಇನ್ನಿಂಗ್ಸ್ ಈ ಇನ್ನಿಂಗ್ಸ್! ಈ 84 ರನ್ನಿಗೆ ಬೆಲೆನೆ ಕಟ್ಟೋದಿಕ್ ಆಗೋದಿಲ್ಲ. ಇಂಥ ಸೆಮಿಫೈನಲ್, ಇಂಥ ಫೈನಲ್ ಅಲ್ಲಿ ಆಡೋ ಇನ್ನಿಂಗ್ಸು ಮೆಮೊರೀಸ್ ಲೈಫ್ ಟೈಮ್ ಉಳಿಯುತ್ತೆ. ಅದನ್ನೇ ಮಾಡಿರೋದು. ಇಂಥ ಎಷ್ಟೋ ಇನ್ನಿಂಗ್ಸ್ ನ ಆಡ್ಬಿಟ್ಟಿದ್ದಾರೆ. ಸಖತ್ ಅಂದ್ರೆ ಸಖತ್ ಅಗ್ರೆಸಿವ್ ಆಗಿದ್ರು ಇವತ್ತು ವಿರಾಟ್ ಕೊಹ್ಲಿ. ಗೆಲ್ಬೇಕು ಅನ್ನೋ ಕಿಚ್ಚು. ನಮಗೇನೆ ಇಷ್ಟ ಐತೆ 2023 ಸೋತಿದ್ದು. ಅವರಿಗೆ 750+ ರನ್ಸ್ ನ ಹೊಡೆದಿ ಸೋತಿದ್ದಾಗ ಅವ್ರಿಗೆ ಯಾವ ತರ ಇರಬೇಡ ಕಿಚ್ಚು. ಇವತ್ತು ಅದನ್ನೆಲ್ಲ ಹೊರ್ಗಾಕಿದ್ರು ಅಂತ ಹೇಳ್ಬೋದು. ಅವ್ರಿಗೆ 100 ಮಿಸ್ ಆದಾಗ ಬೇಜಾರಾಯ್ತು. ಬಟ್ ಅಲ್ಲಿ ಮ್ಯಾಚ್ ಮುಗಿದ್ಮೇಲೆ ಅವ್ರ ಅಗ್ರೆಷನ್ ನೋಡ್ಬೇಕಿತ್ತು ನೀವು. ಕುದೀತೆ ಗುರು. ಯಾರಿಗಾದ್ರೂ ನಾವು ಬೆಂಕಿಯಾಗಿ ಹಿಡಿದಾರೆ ಸಾಲಿಡು. ಅದಾದ್ಮೇಲೆ ಅವ್ರ ಜೊತೆಗೆ ಬಂದಿದ್ದು ನಮ್ಮ ಅಕ್ಷರ್ ಪಟೇಲ್ ಅವರು. 27 ರನ್ನ ಹೊಡೆದಿರ್ತಾರೆ. ಅವರು ಕೂಡ ಸಿಲ್ಲಿಯಾಗಿ ಬೋಲ್ಡ್ ಆಗ್ತಾರೆ. ನೇತನ್ ಎಲ್ಲಿಸ್ ಅವರಿಗೆ ವಿಕೆಟ್ ನ ಬಿಟ್ಟು ಹೊಡೆಯೋದಿಕ್ಕೆ ಹೋಗಿ ಅಕ್ಷರ್ ಪಟೇಲ್ದು 27 ರನ್ ಇತ್ತಲ್ಲ, ಅದನ್ನು ಕ್ರೂಷಿಯಲ್ ಆಯ್ತು. ಬಟ್ ಲಾಸ್ಟ್ ಅಲ್ಲಿ ಬಂದು ಮುಗಿಸ್ಕೊಟ್ಟಿದ್ದು ಮ್ಯಾಚ್ ನ ನಮ್ಮ ಕ್ಲಾಸಿ KL ರಾಹುಲ್ ಅವರು ಮತ್ತೆ ಹಾರ್ದಿಕ್ ಪಾಂಡ್ಯ. KL ರಾಹುಲ್ 42 ರನ್ ಹೊಡಿತು ಅಂತಂದ್ರೆ 2 6 2 4 ಬೆಂಕಿ ಆಗಾಡಿದ್ರು KL ರಾಹುಲ್ ಮಾತ್ರ. ಬಟ್ ಹಾರ್ದಿಕ್ ಪಾಂಡ್ಯ ಗುರು, ಕುಂಕು ಪಾಂಡ್ಯ, ನಾವೆಲ್ಲ ಅವ್ರನ್ನ ಒಂಥರ ಸೈಕೋ ಪಾಂಡ್ಯ ಅಂತ ಕರಿತೀನಿ ನಾನಂತೂ. ಏನು ಆಟ ಗುರು! ಒಂಥರ 1 ಓವರ್ 5 ಬಾಲ್ ಬೀಟ್ ಆಗೈತೆ. 44ನೇ ಓವರು, 45ನೇ ಓವರ್ ಗೊತ್ತಿಲ್ಲ, 2 6 ರಾಂಚ್ತಾರೆ. ಇವರಿಗೆ ಜಂಪ್ ಅವರಿಗೆ ಬೆಂಕಿ ಅಂತ ಅನ್ಕೊಳ್ಳಿ. 4 6 ಹೊಡೆದಿದ್ದು ಅಂತ ಕಾಣಿಸುತ್ತೆ. ಇನ್ಫ್ಯಾಕ್ಟ್ 3 6 ಹೊಡೆದಿದ್ದು ಬೆಂಕಿ ಗುರು. ಕ್ರಾಂಪ್ಸ್ ಬಂದಿದ್ರು ಕೂಡ ರಾಂಚದ್ರಲ್ಲ 90 ಮೀಟರ್ 95 ಮೀಟರ್ ಬೆಂಕಿ. ಮ್ಯಾಚ್ ನ ಸೀಲ್ ಮಾಡ್ದೋ ಗೆದ್ವು. ಹಾರ್ದಿಕ್ ಪಾಂಡ್ಯ ಅವ್ರ ಇನ್ನಿಂಗ್ಸ್ ನ ಮರೆಯಂಗಿಲ್ಲ. ಅದಾದ್ಮೇಲೆ ಫಸ್ಟ್ ವಿಕೆಟ್ ನ ಬೀಳ್ತಾ ಇದ್ದಂಗೆನೆ ವಿರಾಟ್ ಕೊಹ್ಲಿ ಜೊತೆ ಶ್ರೇಯಸ್ ಅಯ್ಯರ್ ಅವರು ಸಾಥ್ ನ ಕೊಟ್ಟಿದಂತೂ ಮರೆಯಂಗೆ ಇಲ್ಲ. ಅದಂತೂ ಬೆಂಕಿ. ಅಕ್ಷರ್ ಪಟೇಲ್ ಅವ್ರದ್ದು ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್. ಶಮಿ ಅವ್ರ ಬೌಲಿಂಗ್ ಅಲ್ಲಿ 3 ವಿಕೆಟ್. ಹಾರ್ದಿಕ್ ಪಾಂಡ್ಯ ಮತ್ತೆ KL ರಾಹುಲ್ ಅವ್ರದ್ದು ಫಿನಿಶಿಂಗ್ ಟಚ್. ಕೊಹ್ಲಿ 100 ಹೊಡೆದಿಲ್ಲ ಅನ್ನೋದು ಬಿಟ್ರೆ ಇವತ್ತು ಮ್ಯಾಚ್ ಫುಲ್ ಹ್ಯಾಪಿ. ಇಂಡಿಯಾ ಗೆದ್ದಿದ್ದಂತೂ ಆಯ್ತು. ಸೌತ್ ಆಫ್ರಿಕಾ ಮತ್ತೆ ನ್ಯೂಜಿಲೆಂಡ್ ನನ್ನ ಪ್ರಕಾರ 90 ಬ್ಯಾನ್ ಬೇಡ, ಒಂದು 60% ಸೌತ್ ಆಫ್ರಿಕಾ ಗೆಲ್ತಾರೆ ಅಂತ ಅನ್ಕೊಂಡಿದ್ದೀನಿ. ಏನಾಗುತ್ತೆ ನೋಡೋಣ. 8ನೇ ತಾರೀಕು 9ನೇ ತಾರೀಕು ಇರೋದಲ್ವ ಫೈನಲ್, ಅಲ್ಲಿವರೆಗೆ ಕಾಯೋಣ. ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿನ ಎತ್ತುತ್ತಾರೆ 2025. ನಿಮ್ಗೆ ಏನ್ ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.